ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 37ನೇ ಪ್ರಶ್ನೆ. ದ್ವಿವಿದಳನ ಎಂದರೇನು? ಒಂದು ಉದಾಹರಣೆ ಕೊಡಿ. ಇಲ್ಲಿ ದ್ವಿವಿದಳನ ಏನು ಅಂದ್ರೆ, ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳನ ಎನ್ನುವರು. ಉದಾಹರಣೆ ಅಮೀಬಾ. ಇಲ್ಲಿ ದ್ವಿ ಅಂತ ಇದೆ ಅಲ್ವಾ? ದ್ವಿ ಅಂದ್ರೆ ಏನು? ದ್ವಿ ಅಂದ್ರೆ ಎರಡು ಅನ್ನೋದನ್ನ ಸೂಚಿಸುವಂತದ್ದು. ಹಾಗಾಗಿ ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಯುವಂತಹ ಅಲೈಂಗಿಕ ಸಂತಾನೋತ್ಪತ್ತಿ. ಇದು ಲೈಂಗಿಕ ಸಂತಾನೋತ್ಪತ್ತಿ ಅಲ್ಲ, ನಿಮ್ಗೆ ಗೊತ್ತು. ಲೈಂಗಿಕ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಎರಡು ವಿಧಗಳಿವೆ. ಸಂತಾನೋತ್ಪತ್ತಿ ಅಂದ್ರೆ ಏನು? ಪೋಷಕ ಜೀವಿಯಿಂದ ಮರಿ ಜೀವಿಗಳು ಹುಟ್ಟುವುದು, ಅದನ್ನ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇದರಲ್ಲಿ ಲೈಂಗಿಕ ಅಂದ್ರೆ ಅಲ್ಲಿ ಲಿಂಗಾಣುಗಳು ಇರಬೇಕು. ಲಿಂಗಾಣುಗಳ ಸಮ್ಮಿಲನದಿಂದ ಆಗುವಂತದ್ದು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಣ್ಣು ಗಂಡು ಜೀವಿ ಇರಲೇಬೇಕು ಅಂತ ಏನ್ಲೇ ಇಲ್ಲ. ಇಲ್ಲಿ ಲಿಂಗಾಣುಗಳು ಪಾತ್ರ ವಹಿಸೋದಿಲ್ಲ, ಲಿಂಗಾಣುಗಳು ಇರೋದಿಲ್ಲ, ಹಾಗೆ ಆಗುವಂತದ್ದು. ಅದರಲ್ಲಿ ಬೇರೆ ಬೇರೆ ವಿಧಗಳಿವೆ ಅಲ್ವಾ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ದ್ವಿವಿದಳನ, ಬಹುವಿದಳನ, ಸಹಜ ಸಂತಾನೋತ್ಪತ್ತಿ, ಹಾಗೆ ದುಂಡರಿಕೆ, ಪುನರುತ್ಪಾದನೆ, ಇವೆಲ್ಲ ಬೇರೆ ಬೇರೆ ವಿಧಗಳಿವೆ. ಮೊಗ್ಗುವಿಕೆ, ಅದರಲ್ಲಿ ಒಂದು ಜೀವಿ ಎರಡು ಜೀವಿಯಾಗಿ ವಿಭಜನೆಯ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ದ್ವಿವಿದಳನ ಎನ್ನುವರು. ಅಮೀಬಾ ಉದಾಹರಣೆಗೆ ಕೊಟ್ಟಿದ್ದಾರೆ. ಅಮೀಬಾದಲ್ಲಿ ಒಂದೇ ಅಮೀಬಾ ಇತ್ತು, ಇಲ್ಲಿ ಎರಡು ಅಮೀಬಾವಾಗಿ ಮರಿಜೀವಕೋಶಗಳಾಗಿ ವಿಭಜನೆ ಹೊಂದಿದೆ. ಇದನ್ನ ದ್ವಿವಿದಳನ ಅಂತ ಕರೀತಾರೆ. ಥ್ಯಾಂಕ್ ಯು.